ಹೇಳ್ತಾರೆ ಅಂದ್ರೆ ದೇಶ ಕಂಡ ಅತ್ಯಂತ ಸುಳ್ಳು ಹೇಳುವ ಪ್ರಧಾನಮಂತ್ರಿ ಮೋದಿ ಅವರು ಅಂತ ಹೇಳಿ. ಈ ಮಾತಿಗೆ ನಗಬೇಕು ಅಳಬೇಕು ಗೊತ್ತಾಗಲ್ಲ. ಮೋದಿಯವರ ಬಗ್ಗೆ ಆ ರೀತಿ ಹಗುರವಾಗಿ ಮಾತನಾಡೋದ್ರಿಂದ ಅವರು ದೊಡ್ಡವರಾಗ್ತೀವಿ ಅನ್ನೋ ಭಾವನೆ ಇದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ. ಇನ್ನಾದರೂ ಇಂಥ ಮಾತುಗಳನ್ನ ಆಡೋದನ್ನು ಕಡಿಮೆ ಮಾಡಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರೋ ರೀತಿ ನಡ್ಕೊಳ್ಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಿ. ಮಂಡ್ಯದಲ್ಲಿ ಸುಮಲತಾ ಅವರು ಇನ್ನೂ ಕೂಡ ಮಾತಾಡ್ತಾ ಇದ್ದೀವಿ, ನೋಡೋಣ. ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಈಗ ಬಹುಪಾಲು ಕುಮಾರಸ್ವಾಮಿ ಅವರೇ ನಿಲ್ಲೋದು ಅಂತ ನಿಶ್ಚಯ ಆಗಿರೋದ್ರಿಂದ ಸುಮಲತಾ ಅವ್ರಿಗೂ ಬೇರೆ ಅವಕಾಶಗಳಿದೆ ಬೇಕಾದಷ್ಟು. ಡೆಲ್ಲಿನವರು ಕರೆದು ಮಾತಾಡ್ತಾರೆ. ಅವರು ಸಮಾಧಾನದಿದ್ದರೆ ಮುಂದೆ ಅವರು ಸೂಕ್ತವಾದ ಒಂದು ಸ್ಥಾನಮಾನ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಸುಮಲತಾ ಅವ್ರ ಜೊತೆಗೆ ಏನಾದರೂ ಮಾತುಕತೆ ಆಗಿದೆ? ನಾವು ಸಿಕ್ಕಿಲ್ಲ ಇನ್ನೂ. ಡೆಲ್ಲಿಯವರು ಮಾತಾಡಿದ್ದಾರೆ. ಮತ್ತೊಮ್ಮೆ ನಾನು ಸರ್, ಕಾಂಗ್ರೆಸ್ ನಾಯಕರು ಎಲ್ಲಿ ಹೋದಲ್ಲೂ ಕೂಡ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಕೇಂದ್ರ ಬರ್ತಕ್ಕಂಥ ಹಣ ಕೊಡ್ತಾ ಇಲ್ಲ, ನಮಗೆ ಬರ್ತಾ ಇಲ್ಲ ಹಣ ಅಂತ ಹೇಳಿ. ತೆರಿಗೆ ಹಣ ಕೊಡ್ತಾ ತೆರಿಗೆ ಹಣ ಬರ್ತಾ ಇಲ್ಲ. ನಿರ್ಮಲಾ ಸೀತಾರಾಮನ್ ಸ್ಪಷ್ಟೀಕರಣ ನೀಡಿದಾರಲ್ಲಪ್ಪ, ನಾವು ಒಂದು ಪೈಸೆ ಉಳಿಸ್ಕೊಂಡಿಲ್ಲ, ನಾವೇನು ಕೊಡಬೇಕು ಅದನ್ನು ಕೊಡ್ತೀವಿ.